ಈ ದೇವಸ್ಥಾನಕ್ಕೆ ಪರ್ಟಿಕ್ಯುಲರಾಗಿ ಬಂದ್ವಿ. ನಮ್ಮ ಕೆ ನಮ್ಮ ಸಹೋದರರು ಅವ್ರು ಯಾವುದೇ ಕಾರ್ಯಕ್ರಮ ಕೇಳಿದ್ರು ನಾವು ಮಿಸ್ ಮಾಡಲ್ಲ. ಸೊ ಲಿಖಿತ್ ಅಂತೇಳಿ ಎಲ್ಲ ಬಂದು ಕರೆದ್ರು, ಅನುದಾನ ಮಾಡ್ತಾಯಿದ್ದೀವಿ ಅಂತೇಳಿ. ಏನು ಅಂದರೆ ಇವತ್ತಿನ ಕಾಲ ನಿಮಗೆ ಗೊತ್ತಿದೆ, ಎಲ್ಲರೂ ದೇವ್ರ ಸೇವೆ ಮಾಡೋಕ್ಕೆ ಎಲ್ಲರಿಗೂ ದೇವ್ರ ಅವಕಾಶ ಮಾಡಿಕೊಡಲ್ಲ. ಕೆಲವೊಬ್ರಿಗೆ ಮಾತ್ರ ಅನ್ನ ಹಾಕುವಂಥ ಶಕ್ತಿ ಕೊಡ್ತಾನೆ. ಇವತ್ತು ಸುಮಾರು ಒಂದು 4-5 ಸಾವಿರ ಜನಕ್ಕೆ ಅನುದಾನ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಪುಣ್ಯ, ಯಾಕಂದರೆ ಇವಾಗ ನಮಗೆ ಮಾಡೋ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮಾಡೋವಂಥವ್ರ ಜೊತೆಲಿ ನಾವಿದ್ದರೆ ಆ ಪುಣ್ಯ ನಮಗೂ ಸಲ್ಲಿ ಅಂತೇಳಿ ನಾವು ಬೆಂಗಳೂರಿನಿಂದ ಬಂದಿದ್ದೀವಿ. ಮುಖ್ಯವಾಗಿ ಏನು ಅಂದರೆ ಮೈಸೂರು ಜನತೆ ತಮ್ಮೆಲ್ಲರಿಗೂ ಗೊತ್ತಿದೆ, ಏನು ಸಾಂಸ್ಕೃತಿಕ ನಗರಿ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು. ಈ ಥರದ ಕಾರ್ಯಕ್ರಮಗಳು ನಮಗೆ ಹೊಸ್ತಿರ್ಬೋದು, ಬಟ್ ಇಲ್ಲಿನವ್ರಿಗೆ ನಿಮ್ಗೆಲ್ಲರಿಗೂ ಭಾಳ ಹಳೇದಿದು. ಯಾಕಂದರೆ ಮೈಸೂರು ಅಂತ ಬಂದಾಗ ಸಾಕಷ್ಟು ಜನ ಪ್ರವಾಸಿಗರಿಗೆ ಬರ್ತಾರೆ, ಸಾಕಷ್ಟು ಜನ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಬರ್ತಾರೆ. ಸೊ ಎಲ್ಲರಿಗೂ ಮೈಸೂರು ನಂಬ್ಕೊಂಡು ಬರುವಂಥ ಎಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಪ್ಲಸ್ ಇವತ್ತು ಕಡೆ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಅದ್ದೂರಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಿದೆ. ಇದೇ ಮೊದಲನೇ ವರ್ಷ ಬರ್ತಿರೋದಾ ಇಲ್ಲ ಸುಮಾರು ವರ್ಷದಿಂದ ಬರ್ತಿರೋದು ಸರ್? ಇಲ್ಲ, ಇದೇ ಮೊದಲನೇ ಸರಿ. ಮುಂಚೆ ಎಲ್ಲ ನಮ್ಮ ಸಹೋದರರು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ. ಇಲ್ಲಿಗೆ ಇದೆ. ಹೊಸತನದಾಗಿ ಏನಾದ್ರು ಕಾಣಿಸ್ತಿದೆ ಸರ್ ನಿಮಗೆ ಇವತ್ತು ಸ್ಪೆಷಲ್ ಆಗಿ? ಹೊಸ್ತಾನ ಏನು ಅಂದರೆ ಈ ನೋಡೋದ್ರಲ್ಲ, ಪುಟ್ಟ ಹೆಣ್ಮಕ್ಳು ಭಾಳ ಚೆನ್ನಾಗಿ ರೆಡಿ ಆಗಿದ್ದಾರೆ, ಭಾಳ ಖುಷಿ ಆಗ್ತದೆ. ಆಮೇಲೆ ಅನುದಾನ ಮಾಡುವಂಥದ್ದು ನಿಮಗೆ ಗೊತ್ತಿದೆ, ಇಲ್ಲಿ ಚಾಮುಂಡಿ ಹಬ್ಬ ಅನ್ನೋದು ಮಾತ್ರ ಭಾಳ ವಿಶೇಷವಾಗಿತ್ತು. ಏನು ಮರಿಗಿರಿ ಹೊಡೆದೆಲ್ಲ ಮಾಡೋರು. ಬಟ್ ಸೋಮವಾರ ಏನು ಕಡೆ ಸೋಮವಾರ ಅಂತೇಳಿ, ಕಾರ್ತಿಕ್ ಸೋಮವಾರ ಅಂತೇಳಿ ಮಾದೇಶ್ವರ ಸ್ವಾಮಿಗೆ ಅವ್ರ ಹೆಸರಲ್ಲಿ ಭಾಳಷ್ಟು ಜನಕ್ಕೆ ಅನ್ನ ಹಾಕುವಂಥ ಕೆಲಸ ಮಾಡ್ತಾರೆ. ಅದೇ ವಿಶೇಷ ಅಂತ ನಾನು ಅಂದ್ಕೊಳ್ಳೋದು.